ಸೊ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯ ನಮಸ್ಕಾರ. ಸೊ ನಾನು ಖುಷಿ ಅಂತ. ಸೊ ಈ ಸಿನಿಮಾದಲ್ಲಿ ನಂದು ಶೇಡ್ ಬಂದು ಆ್ಯಕ್ಚುಲಿ 2 ಶೇಡ್ ಬರುತ್ತೆ, ಪಾಸಿಟಿವ್ ಪ್ಲಸ್ ನೆಗೆಟಿವ್. ಸೊ ನಾನು 20s ಬರುವಂಥ ಕ್ಯಾರೆಕ್ಟರಲ್ಲಿ ಪ್ಲೇ ಆಗ್ತೀನಿ. ಸೊ ಫಸ್ಟ್ ಹಾಫ್ ಇವ್ರು ಪ್ಲೇ ಮಾಡಿರ್ತಾರೆ. ಸೊ ಇವಾಗಿನ ಜನ್ರೇಷನಲ್ಲಿ ಒಂದು ಹೆಣ್ಮಕ್ಳು ಯಾವ ಥರ ಇರ್ತಾರೆ, ಸೊ ಯಾವ ಥರ ಎಲ್ಲ ಪ್ರೀತಿ ಮಾಡಬೇಕಾದ್ರೆ ಏನೆಲ್ಲ ಇಂಪ್ರೆಸ್ ಮಾಡೋಕ್ಕೆ ಏನೆಲ್ಲ ಮಾಡ್ತಾರೆ, ಸೊ ಅವ್ರ ಹಿಂದೆ ಯಾವ ಥರ ಇರ್ತಾರೆ, ಒಂದು ರಿಲೇಷನ್ಶಿಪ್ನ ಇಟ್ಕೊಂಡೆ ಇನ್ನೊಂದಷ್ಟು ಪ್ರೀತಿ ಮಾಡ್ತಿರ್ತಾರೆ, ಸೊ ಯಾವ ಥರ ಮೋಸ ಹೋಗ್ತಾರೆ ಅನ್ನೋದು ಇದು. ಸೊ ಈ ಸಿನಿಮಾ ಇಟ್ಸ್ ಕಂಪ್ಲೀಟ್ಲಿ ಅವೇರ್ನೆಸ್ ಥರನೇ ಇದೆ. ಸೊ ಫಸ್ಟ್ ಹಾಫ್ ಟೋಟಲಿ ಡಿಫ್ರೆಂಟ್, ಸೆಕೆಂಡ್ ಹಾಫ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಸರು ಒಂದು ಒಳ್ಳೆ ಕಥೆನ ತಂದಿದ್ದಾರೆ. 2 ಸಿನಿಮಾ ಮಾಡ್ಬೋದಾಗಿತ್ತು, ಬಟ್ ಒಂದೇ ಕಥೆಯಲ್ಲಿ 2 ಸಿನಿಮಾನೂ ತೋರಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ನಾನೊಂದು ಬ್ರೇಕ್ ತಗೊಂಡ್ಮೇಲೆ ನಾನು ನೋಡ್ತಾ ಇದ್ದೆ ಒಂದು ಒಳ್ಳೆ ಪಾತ್ರ ಸಿಗಬೇಕು ಅಂತ. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಯಿತು ನನಗೆ ಈ ಒಂದು ಸಿನಿಮಾ ಸಿಕ್ಕಿದ್ದು. ಸೊ ತುಂಬ ಖುಷಿ ಆಯಿತು. ಬಟ್ ಈ ಸಿನಿಮಾ ನನಗೆ ಸಿಕ್ಕಿದೆ ನವೀನ್ ಸರಿಂದ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇವ್ರು ನನ್ನ ನೋಡಿದ ತಕ್ಷಣ ಇಲ್ಲ ಇವಳಿಂದ ಇಂಥ ಪಾತ್ರ ಮಾಡಿಸ್ಬೋದು ಅನ್ನೋ ಒಂದು ನಂಬಿಕೆ ಇತ್ತು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಮ್ಮ ಪ್ರೊಡ್ಯೂಸರು ಅಷ್ಟೇ, ಇಲ್ಲಿವರೆಗೂ ನಮಗೆ ಪ್ರೊಡ್ಯೂಸರ್ ಸಿಗೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಪ್ರತಿಯೊಂದು ಇದಕ್ಕೂ ಸಪೋರ್ಟ್ ಇತ್ತು. ಇಲ್ಲಿವರೆಗೂ ಒಂದು ಸಿನಿಮಾ ರಿಲೀಸ್ ಆಗೋವರೆಗೂ ನಮ್ಮ ಜೊತೆ ಕೈಗೂಡಿಸ್ಕೊಂಡು ಪ್ರತಿಯೊಂದು ಇದಕ್ಕೂ ಅವರು ಇದು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಂಥ ಪ್ರೊಡ್ಯೂಸರ್ ಇನ್ನೊಂದಷ್ಟು ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ DOP ಸದಾಶಿವ್ ಸರ್ಗಾಗಿರ್ಬೋದು ಹಾಗೂ ರಾಜ್ ಸರ್ಗಾಗಿರ್ಬೋದು ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ಸ್ಕ್ರೀನ್ ಮೇಲೆ ಇಷ್ಟು ಚೆನ್ನಾಗಿ ನಾವು ಕಾಣಿಸ್ಕೊತೀವಿ ಅಂದರೆ ಅದಕ್ಕೆ ಕ್ಯಾಮ್ರಾಮ್ಯಾನು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ಎಲ್ಲ ಟೀಮ್ ಅವ್ರ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಪೇರ್ ಹೀರೋಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ರು ನನ್ನ ಜೊತೆ. ಆ್ಯಂಡ್ ಕೋಆರ್ಡಿನೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಥ್ಯಾಂಕ್ ಯು, ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಇದೇ ಬರೋ 19ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಖುಷಿ ಅಂತ. ಇವಾಗ ರಿಲೀಸಿಗೆ ಇದು 4ನೇ ಸಿನಿಮಾ ಇದು ರಿಲೀಸ್ ಆಗಿದೆ. ಎಸ್.